ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮಾರ್ಚ್ 30, 2025ರಂದು ಮೈಸೂರಿನ ವಿಜಯನಗರದಲ್ಲಿರುವ ಶ್ರೀ ಯೋಗನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಯುಗಾದಿ ಹಬ್ಬದ ವಿಶೇಷ ಪೂಜೆಯನ್ನು ಸಲ್ಲಿಸಿ ಆನಂತರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮಾಲೀಕರಾದ ನಯನಕುಮಾರ್ ಮತ್ತು ಅವರ ಕುಟುಂಬದವರಿಂದ ದಿನಚರಿ ಬಿಡುಗಡೆ ಮಾಡಲಾಗಿದ್ದು, ದೇವಸ್ಥಾನದ ಸಂಸ್ಥಾಪಕರಾದ ಪ್ರೊಫೆಸರ್ ಭಾಷ್ಯಂ ಸ್ವಾಮೀಜಿ ಅವರು ದಿನಚರಿಗಳನ್ನು ಭಕ್ತಾದಿಗಳಿಗೆ ವಿತರಿಸಿದರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಎನ್ ಶ್ರೀನಿವಾಸ್, ಎನ್ ಶೇಷಾದ್ರಿ ಹಾಗೂ ಹಲವಾರು ಭಕ್ತಾದಿಗಳು ಸೇರಿದ್ದರು. ತಾಣವಾಗಿರ್ತಕ್ಕಂತಹ ಮೈಸೂರಿನ ಸುದರ್ಶನ ನರಸಿಂಹ ಕ್ಷೇತ್ರದಲ್ಲಿ ಕಂಗೊಳಿಸ್ತಾ ಇರ್ತಕ್ಕಂತಹ ಯೋಗನರಸಿಂಹಸ್ವಾಮಿಯ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಕೂಡ ಚಾಂದ್ರಮಾನ, ಸೌರಮಾನ, ಯುಗಾದಿಗಳ ವರ್ಷಾರಂಭವನ್ನು ವಿಜೃಂಭಣೆಯಿಂದ ಭಕ್ತಾದಿಗಳ ಸಹಕಾರದಿಂದ ನಡೆಸಿಕೊಂಡು ಬರ್ತಾ ಇದ್ದೇವೆ. ಅದರಲ್ಲೂ ಒಂದು ವಿಶೇಷತೆ ಏನು ಅಂತಂದರೆ, ಮಾರ್ಚ್ 31ಕ್ಕೆ ಅಕಾಡೆಮಿಕ್ ಇಯರ್ ಅಂತ ಹೇಳ್ತಾರೆ. ಅದು ಮುಗಿದಾದ ತಕ್ಷಣ ಏಪ್ರಿಲ್ 1 ಆರಂಭ ಆಗುತ್ತೆ. ಮುಂದಿನ ಮಾರ್ಚ್ 31ರವರೆಗೆ ಪಂಚಾಂಗ ಅಂತ ಹೇಳೋದ್ರ ಬದಲು ದಿನಚರಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆ ದಿನಚರಿಯಲ್ಲಿ ನಮ್ಮ ದೇವಸ್ಥಾನದಲ್ಲಿ ಆಗತಕ್ಕಂತಹ ಪ್ರತಿಯೊಂದು ಉತ್ಸವಗಳು, ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವ, ನವರಾತ್ರಿಗಳು, ಬ್ರಹ್ಮೋತ್ಸವಗಳು, ಕೃತಿಕೋತ್ಸವಗಳು, ದೀಪಾರಾಧನೆ, ಹೀಗೆ ಬಹುವಿಧವಾಗಿರ್ತಕ್ಕಂತಹ ಧಾರ್ಮಿಕ ಸಂಪ್ರದಾಯಕ್ಕೆ ಒಳಗೊಂಡಿರ್ತಕ್ಕಂತಹ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಈ ದಿನಚರಿಯಲ್ಲಿ ಅಳವಡಿಸಿ ಭಕ್ತಾದಿಗಳ ಗಮನಕ್ಕೆ ಬರಲಿ ಎಂಬತಕ್ಕಂತಹ ಸಂಕಲ್ಪವನ್ನು ಸುಮಾರು ಒಂದು 25-30 ವರ್ಷಗಳಿಂದ ನಡ್ಕೊಂಡು ಬರ್ತಾರೆ. ಇದರಲ್ಲಿ ಬೆನ್ನೆಲುಬಾಗಿ ನಿಂತಕ್ಕಂತಹ ಮಹಾನ್ ಮೇರು ಯಾರು ಅಂತಂದರೆ, ನಯನಕುಮಾರ್ ಆಸ್ಪತ್ರೆ ಮುಖ್ಯಸ್ಥರಾಗಿರ್ತಕ್ಕಂತಹ ನಮ್ಮ ಕುಮಾರ್ ಅವರಿಗೆ ನಾವು ಎಲ್ಲ ಭಕ್ತಾದಿಗಳ ಪರವಾಗಿ ವಿನಮ್ರತೆಯಿಂದ ಅವರಿಗೆ ಶ್ರೇಯಸ್ಸನ್ನು ಆಶಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಭಕ್ತಾದಿಗಳ ಒಂದು ಸಹಕಾರದಿಂದ ಇವತ್ತು ಪ್ರಾತಃ ಕಾಲದಿಂದ ಇಲ್ಲಿಯವರೆಗೆ ಪಂಚಾಂಗದ ಕಲಶ ಸ್ಥಾಪನೆ ಆರಂಭವಾಗಿ ವಿಶೇಷವಾಗಿರ್ತಕ್ಕಂಥ ದಳಿಗೆ ನಿವೇದನೆ ಆಗಿ ಮಹಾಮಂಗಳಾರತಿಯ ಸಮೀಪ ಸಾಯುಜ್ಯ ಆರಂಭ ಆಗುತ್ತಾ ಇದೆ. ಈ ನಿಟ್ಟಿನಲ್ಲಿ ಕೇವಲ ಚಾಂದ್ರಮಾನ ಯುಗಾದಿ ಆಚರಣೆಯಲ್ಲ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಎಂಬತಕ್ಕಂಥ ನಾಣ್ಣುಡಿಯಿಂದ ದೇಶಕ್ಕೆ ಶಾಂತಿ, ಸುಭಿಕ್ಷತೆ, ಸಂಯಮ, ಪ್ರೀತಿ, ವಿಶ್ವಾಸ, ಮಾನವೀಯತೆ ಬೆಳಗಲಿ ಎಂಬತಕ್ಕಂಥ ಸಂಕಲ್ಪವನ್ನು ಮಾಡಿದ್ದೇವೆ. ಆ ಪರಮಾತ್ಮನ ಯೋಗ ಎಲ್ಲರಿಗೂ ಕರುಣಿಸಲಿ ಎಂಬತಕ್ಕಂಥ ಮಾತನ್ನು ಮಾಧ್ಯಮಿಕ ಪ್ರತಿನಿಧಿಗಳ ಮಧ್ಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇವೆ. ಯುಗಾದಿ ಹಬ್ಬದ ಯೋಗ ನರಸಿಂಹಸ್ವಾಮಿ ಟೆಂಪಲ್ ವತಿಯಿಂದ ಆರ್ಥಿಕ ಶುಭಾಶಯಗಳು. ಇದು ವಿಶೇಷ ಎಲ್ಲರಿಗೂ ಗೊತ್ತು. ಪ್ರತಿ ವರ್ಷನೂ ಸುಧಾ ಎಲ್ಲ ಜನವರಿ ಫಸ್ಟ್ ವೀಕಲ್ಲಿ ಕ್ಯಾಲೆಂಡರ್ನ ವಿತರಣೆ ಮಾಡಿದ್ರೆ ವಿಶೇಷ ನಮ್ಮ ಯೋಗ ನರಸಿಂಹಸ್ವಾಮಿ ಟೆಂಪಲ್ಲು ಇದು ಯುಗಾದಿ ಮಾನದಿಂದ ಹೊಸ ಕ್ಯಾಲೆಂಡರ್ನ ಪ್ರತಿ ವರ್ಷ ಬಿಡುಗಡೆ ಮಾಡ್ತಿದ್ದಾರೆ. ಆ ಸ್ವಾಮಿ ಅನುಗ್ರಹ ನಮ್ಮ ಸಾರ್ವಜನಿಕರಿಗೆ, ಪಬ್ಲಿಕ್ಸ್ಗೆ, ನಮ್ಮ ಕನ್ನಡ ಜೊತೆಗೆ ಸದಾಕಾಲ ಚಿರಋಣಿಯಾಗಿರಲಿ ಎಂದು ಆಶಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜನರಿಗೆ ವಿಶ್ವಾವಸು ನಾಮ ಸಂವತ್ಸರದ ಚಾಂದ್ರಮಾನ ಯುಗಾದಿಯ ಶುಭಾಶಯಗಳು. ಮೈಸೂರು ವಿಜಯನಗರದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಯುಗಾದಿಯಿಂದ ಯುಗಾದಿ ತನಕ ಸಂಸ್ಕೃತದಲ್ಲಿ ಸೂರ್ಯಾತ್ ಉದಯಾತ್ ಸೂರ್ಯ ಅಂತಾರೆ. ನಮ್ಮ ಸನಾತನ ಪರಂಪರೆಯಲ್ಲಿ ವೆಸ್ಟರ್ನ್ ಕಲ್ಚರಲ್ಲಿ ಮಿಡ್ ನೈಟ್ ಟು ಮಿಡ್ ನೈಟ್, ನಮ್ಮ ಸನಾತನ ಪರಂಪರೆಯಲ್ಲಿ ಉದಯಾತ್ ಸೂರ್ಯ. ಅದೇ ರೀತಿ ನಮ್ಮ ದೇವಸ್ಥಾನದಲ್ಲಿ ಹಿಂದೂ ಧರ್ಮದಲ್ಲಿ ಯುಗಾದಿಯಿಂದ ಯುಗಾದಿಯವರೆಗೆ ಪಂಚಾಂಗ, ಅದು ದಿನಚರಿ ಕ್ಯಾಲೆಂಡರ್. ಅದರಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಸ್ವಾಮೀಜಿಯವರು ಆಲ್ರೆಡಿ ಹೇಳಿದಾಗೆ ಮಾಸೋತ್ಸವ, ಪಕ್ಷೋತ್ಸವ, ಸಂವತ್ಸರೋತ್ಸವ ಎಲ್ಲ ಉತ್ಸವಗಳನ್ನು ಅಡಕವಾಗಿದೆ. ಇದು ಭಕ್ತಾದಿಗಳಿಗೆ ಪ್ರತಿನಿತ್ಯ ನೋಡೋಕ್ಕೆ ತುಂಬ ಅನುಕೂಲವಾಗಿದೆ. ಅದನ್ನು ನಮಗೆ ಪ್ರಾಯೋಜಕತ್ವವನ್ನು ಮಾಡಿರ್ತಕ್ಕಂಥವರು ನಯನಕುಮಾರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ KB ಕುಮಾರ್ ಅವರು ಅದನ್ನು ತುಂಬ ಸುಂದರವಾಗಿ ವರ್ಣರಂಜಿತವಾಗಿ ಮುದ್ರಣವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಆ ಭಗವಂತ ಆಯುಸ್ಸು, ಆರೋಗ್ಯ, ನೆಮ್ಮದಿ, ಐಶ್ವರ್ಯ ಎಲ್ಲವನ್ನೂ ಕರುಣಿಸಲಿ. ಇದೇ ರೀತಿ ಅವರ ಸಹಕಾರ ನಿರಂತರವಾಗಿ ನಡೀಲಿ. ಇದರಲ್ಲಿ ಮುಖ್ಯವಾಗಿ ನಮ್ಮ ಭಾಷ್ಯಂ ಸ್ವಾಮೀಜಿಯವರ ಆಶೀರ್ವಾದ ಎಲ್ಲ ಭಕ್ತಾದಿಗಳಿಗೆ ಇರಲಿ. ಯುಗಾದಿಯಂದು ಎಲ್ಲ ಭಕ್ತಾದಿಗಳು ಬೇವು ಬೆಲ್ಲವನ್ನು ಸವಿದು ಹೊಸ ಒಳ್ಳೆಯ ಮಾತನಾಡಿ ಅವರು ಸುಖ, ಸಂತೋಷದಿಂದ, ನೆಮ್ಮದಿಯಿಂದ ಬಾಳಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಪಂಚಾಂಗದ ರೀತಿಯೇ ಇದೆಯಾ ಸರ್? ಪಂಚಾಂಗ ರೀತಿಯಲ್ಲೇ ಇದೆ. ಪ್ರತಿ ವರ್ಷ 365 ದಿವಸದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಆಗುತ್ತೋ ಎಲ್ಲ ಕಾರ್ಯಕ್ರಮವೂ ಆ ಪಂಚಾಂಗದಲ್ಲಿ ಅಡಕವಾಗಿದೆ.
ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.